ಗುರು ಬರಲಿಲ್ವಾ? ಒಂದು ನಿಮಿಷ ಇರ್ರಿ, ಸುಧಾರಿಸ್ಕೋತೀನಿ. ಬೆಳಗ್ಗೆನೂ ಅದೇ, ರಾತ್ರಿನೂ ಅದೇ. ಹೌದು, ಈಗ ನಮ್ಮ ಮಧ್ಯೆ ಉಳಿದಿರೋದು ಅದೊಂದೇ ವಿಷಯ ತಾನೇ, ಅದಕ್ಕೆ ಕೇಳ್ತಾ ಇದ್ದೀನಿ. ಇನ್ನೂ ಏನೂ ಆಗಿಲ್ಲ. ಇವತ್ತಂತೂ ಅವನಿಗೆ ನನ್ನ ಹತ್ರ ಮಾತಾಡೋ ಅಷ್ಟು ಪುರ್ಸತ್ತಿರಲಿಲ್ಲ, ಅಷ್ಟು ಕೆಲಸ. ಹೀಗೆ ಮುಂದೆ ಮುಂದೆ ಹೋಗ್ತಾ ಇದ್ರೆ ಅಪನಂಬಿಕೆಗೆ ಕಾರಣ ಆಗತ್ತೆ ಪದ್ಮ. ಒಂದ್ಸಲ ನಂಬಿಕೆ ಕಳ್ಕೊಂಡ್ರೆ ಆಮೇಲೆ ಮತ್ತೆ ಬರಲ್ಲ. ಇದರಲ್ಲಿ ನಂಬಿಕೆ ಅಪನಂಬಿಕೆ ಪ್ರಶ್ನೆ ಏನ್ರಿ ಬಂತು? ನೋಡಿ, ನಾನು ನಿಮ್ಮನ್ನು ನಂಬಬೇಕು, ನೀವು ನನ್ನನ್ನು ನಂಬಬೇಕು, ಅಷ್ಟೆ. ನೀನು ಹೇಳಿದ ಮಾತಂತಾನೆ ನಾನು ನಂಬಿದ್ದು. ಈಗ ನೀವು ಬೇರೆ ಮಾತಾಡಿದ್ರೆ ಅಪನಂಬಿಕೆಗೆ ಆಸ್ಪದ ಆಗುತ್ತೆ. ಹಾಗಲ್ರಿ, ಗುರುನೇ ನಿಮ್ಮನ್ನು ಖುದ್ದಾಗಿ ಭೇಟಿ ಮಾಡ್ತಾನಂತೆ, ಹಾಗಂತ ಅವನೇ ನಂಗೆ ಹೇಳ್ದ. ಯಾಕೋ ಬರ್ತಾ ಬರ್ತಾ ಒಂದೊಂದು ದಿನ ಒಂದೊಂದು ವಿಧವಾಗಿ ಬದಲಾಗ್ತಾ ಇದೆ. ಮೊದಲು ಅವನೇ ಮನೆ ಬರ್ತೀನಿ ಅಂತ ಹೇಳಿದಾನೆ ಅಂದೆ, ಆಮೇಲೆ ಅವನೇ ಫೋನ್ ಮಾಡ್ತೀನಿ ಅಂತ ಹೇಳಿದಾನೆ ಅಂದೆ, ಈಗ ಅವನೇ ಖುದ್ದಾಗಿ ಮನೆ ಬರ್ತಾನೆ ಅಂತ ಹೇಳ್ತಿದ್ಯಾ. ಯಾವುದನ್ನು ನಂಬೋದು? ನಾನು ಏನು ಮಾಡಲಿ ಹೇಳಿ? ಅವ್ನು ಹೇಳಿದಂತಾನೆ ನಾನು ನಿಮ್ಗೆ ಹೇಳಬೇಕು. ಏನು ನಾನೇ ಕಾರಣ ಹುಡ್ಕೊಂಡು ಹೇಳೋಕ್ಕಾಗತ್ತಾ? ಅವನೋ ನೀನೋ, ಒಟ್ಟಿನಲ್ಲಿ ಯಾರೋ ಒಬ್ರು ಜಾರ್ಕೊಳ್ಳೋಕ್ಕೆ ಕಾರಣ ಹುಡುಕ್ತಾ ಇದ್ದೀರಿ ಅಂತ ಅನಿಸ್ತಾ ಇದೆ ನನಗೆ. ಪ್ರಾಮಿಸ್ ಇಲ್ಲ ರೀ, ನಾನಂತೂ ಪ್ರಾಮಾಣಿಕವಾಗಿದ್ದೀನಿ. ಹಾಗಾದ್ರೆ ಅವನೇ ಏನೋ ಮಾಡ್ತಿರ್ಬೇಕು. ಇಲ್ಲ ಕಣ್ರಿ, ಅವನಿಗೆ ನಿಜವಾಗ್ಲೂ ಟೈಮ್ ಸಿಗ್ತಾ ಇಲ್ಲ, ನಾನೇ ನೋಡ್ತಿದ್ದೀನಲ್ಲ. ಅದಕ್ಕೆ ಇವತ್ತು ಅವನೇ ಹೇಳ್ದ, ನನಗೆ ಫ್ರೀ ಆದಾಗ ನಾನೇ ಖುದ್ದಾಗಿ ಬಂದು ಅವ್ರನ್ನ ಭೇಟಿ ಮಾಡ್ತೀನಿ ಅಂತ. ಒಬ್ಬನೇ ಬೇಡ, ಜೊತೆಲಿ ನೀನು ಇರು, ಆಗಲೇ ಎಲ್ಲ ಸರಿ ಹೋಗೋದು. ಆಯಿತು, ನಾನು ಸ್ವಲ್ಪ ಫ್ರೆಶ್ ಆಗಿಬಿಟ್ಟು ಬರ್ತೀನಿ. ಇದು ಒಂದು ಪ್ರಯೋಗ ಆಗೋಗ್ಲಿ. ಹಲೋ ಸುನೀತಾ. ಹೇಳು. ವಾಯ್ಸ್ ಯಾಕೋ ತುಂಬ ಗಡ್ಸಾಗಿದೆ ಅಲ್ಲ, ಏನೋ ನಿರ್ಧಾರ ಮಾಡ್ದ ಹಾಗಿದೆ. ಏನೇನೋ ತಪ್ಪು ಕಲ್ಪನೆ ಮಾಡ್ತಾ ಇರಬೇಡ ಸುನೀತಾ. ಆಗಿರೋ ತಪ್ಪನ್ನು ತಿದ್ಕೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ. ಗುಡ್, ಅಂತೂ ತಪ್ಪು ಅಂತ ಗೊತ್ತಾಯ್ತಲ್ವಾ? ಗ್ರೇಟ್. ನಿನ್ನಿಂದ ನನಗೀಗ ಸಹಾಯ ಆಗಬೇಕು. ಏನು? ನೀನು ಕೇಳಿದಷ್ಟು ಹಣ ಕೊಡ್ತೀನಿ ಸುನೀತಾ. ದೇವಕಿನ ನಮಗೆ ತೋರಿಸು, ನಮ್ಮ ಜೊತೆ ಸೇರಿಸು. ಓಹ್, ಡೀಲಾ? ಪ್ರಾಮಾಣಿಕವಾಗಿ ಕೇಳ್ತಾ ಇದ್ದೀನಿ ಸುನೀತಾ. ದೇವಕಿ ನಮ್ಮ ಮನೆಗೆ ಬಂದರೆ ಮುಂದೆ ಏನೂ ಆಗದ ಹಾಗೆ ನಾನು ನೋಡ್ಕೋತೀನಿ. ನೀನು ಕೇಳಿದಷ್ಟು ಹಣನೂ ಕೊಡ್ತೀನಿ. ಎಷ್ಟೇ ಆದರೂ ನೀನು ರೆಸಾರ್ಟ್ ಓನರ್ ಅಲ್ವಾ? ಅದಕ್ಕೂ ಇದಕ್ಕೂ ಏನು ಸಂಬಂಧ? ರೆಸಾರ್ಟ್ಗೆ ಕ್ಲಬ್ ಡ್ಯಾನ್ಸರ್ಗಳ ರೇಟ್ ಮಾತಾಡಿ, ಬುಕ್ ಮಾಡಿ, ಕಾಂಟ್ರ್ಯಾಕ್ಟ್ ಮಾಡಿ ಅಭ್ಯಾಸ ಅಲ್ವಾ ನಿನಗೆ? ಅದೇ ರೀತಿ ನೇರವಾಗಿ ವ್ಯವಹಾರ ಮಾತಾಡ್ತಿದ್ಯಾ ನೀನು. ಸುನೀತಾ, ನಾನು ವ್ಯವಹಾರದ ಬಗ್ಗೆ ಮಾತಾಡ್ತಾ ಇಲ್ಲ. ದಯವಿಟ್ಟು ಅದಕ್ಕೂ ಇದಕ್ಕೂ ಸಂಬಂಧ ಕಲ್ಪಿಸೋದು ಸರಿಯಲ್ಲ, ಅನ್ಯಾಯ. ಓಹೋ, ಅನ್ಯಾಯದ ಬಗ್ಗೆ ಮಾತಾಡ್ತಿದ್ಯಾ ನೀನು? ಫೋನ್ ಬ್ಯಾಟ್ರಿಗೆ ಅವಮಾನ ಆಗಿ ಆಫ್ ಆಗೋಗ್ತೀನಿ ಅಂತಿದೆ. ನಿಮ್ಮಿಂದ ದೇವ್ಕಿಗಾದ ಅನ್ಯಾಯ ಎಷ್ಟು ಅಂತ ನಿನಗೆ ಗೊತ್ತಾ? ಗೊತ್ತಿಲ್ಲ ಅಲ್ವಾ? ಹೋಗ್ಲಿ ಬಿಡು, ಅದಕ್ಕೆ ಅದೆಷ್ಟು ಪ್ರಾಯಶ್ಚಿತ ನಿಮ್ಮಿಂದ ದಕ್ಕಿಸ್ಬೇಕು ಅಂತ ನನಗೆ ಗೊತ್ತಿದೆ. ದೇವ್ಕಿ ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತಿದೆ. ರಘು, ನಿಮ್ಮ ಅಹಂಕಾರದ ಕೌಂಟ್ ಡೌನ್ ಶುರು ಆಗಿದೆ ಅಂತ ಇಟ್ಕೊಳ್ಳಿ. ಪ್ಲೀಸ್ ಸುನೀತಾ. ಫೋನಲ್ಲಿ ಜಾಸ್ತಿ ಮಾತಬೇಡ, ನಿನ್ನ ಹೆಂಡತಿಗೆ ಅನುಮಾನ ಬರುತ್ತೆ.
ಮೊದಲು ಅವ್ರ ಹೆಲ್ತ್ ಬಗ್ಗೆ ಗಮನ ಕೊಡು. ಪ್ರೆಗ್ನೆಂಟ್ ಅಲ್ವಾ? ಬಾಯ್. ಅಲ್ರಿ, ದೇವಕ್ಕೆ ಏನಾದ್ರು ಫೋನ್ ಮಾಡಿದ್ಲಂತ? ಮಾಡಿಲ್ಲ ಅಂತ ಕಾಣಿಸುತ್ತೆ. ಮಾಡಿದ್ರೆ ಪದ್ಮನೇ ಫೋನ್ ಮಾಡಿ ತಿಳಿಸಿರೋಳು. ಇಲ್ಲ, ಈಗ ವಿದ್ಯಾ ಫೋನ್ ಮಾಡಿದ್ನಲ್ಲ, ಫೋನಲ್ಲಿ ಹೇಳ್ತಿದ್ದ. ನನಗನ್ಸುತ್ತೆ ನಮ್ಮ ದೇವಕಿ ಯಾಕೋ ನಮ್ಮಿಂದ ದೂರ ಆಗ್ತಾ ಇದ್ದಾಳ ಅಂತ. ಸುಮ್ಮನೆ ಸಾಕು, ಅಪಶಕನದ ಮಾತಾಡಬೇಡಿ. ಅಪಶಕುನ ಅಲ್ಲ ಕಣೆ, ಇನ್ನೆರಡು ದಿನ ಉಳಿದಿದೆ, ನೆನಪಿದೆಯಾ? ಪದ್ಮನಿಂದ ಇನ್ನೂ ಏನೂ ಉತ್ತರ ಬರಲಿಲ್ಲ ಅಂತಂದರೆ ಅಣ್ಣ ಹೇಳ್ದಾಗೆ ತನ್ನ ಪಾಡನ್ನು ತಾನೇ ನೋಡ್ಕೊಂಡಿದ್ದಾಳೆ. ಛೇ, ಇಷ್ಟೇನಾ ನೀವು ಅವಳನ್ನ ಅರ್ಥ ಮಾಡ್ಕೊಂಡಿರೋದು? ನನ್ನ ದೇವಕ್ಕೆ ಅಂಥವಳಲ್ಲ ಅಂತ ನನಗೆ ಗೊತ್ತು. ಅದು ಬರೀ ಹೆತ್ಕಳ್ಳಿಗೆ ಮಾತ್ರ ರೀ ಗೊತ್ತಾಗೋದು. ಸುಮ್ಮನೆ ನಾವಿಲ್ಲಿ ದಿನದ ಲೆಕ್ಕ ಹಾಕ್ತಾ ತಪ್ಪು ಮಾಡ್ತಾ ಇದ್ದೀವಿ. ಒಂದು ವಾರದೊಳಗೆ ಅವಳು ಫೋನ್ ಮಾಡಲಿಲ್ಲ ಅಂದರೆ ನಮ್ಮ ಗಂಟೆ ಮುಳುಗಿ ಹೋಗುತ್ತೆ. ಅರೆ, ಹಾಗಾದರೆ ಅವಳು ಎಲ್ಲಿದ್ದಾಳೆ ಅಂತ ಹುಡ್ಕೋದೇ ಬೇಡವಾ? ಯಾಕೆ ಇಷ್ಟು ದಿವಸ ಅವಳು ಹುಡುಕಿದ್ವಾ? ಸುಮತಿ ಮದುವೆ ಮಾಡೋದಕ್ಕೆ 1 ವರ್ಷ ಟೈಮ್ ತೊಗೊಂಡಿದ್ದೀವಲ್ವಾ? ಅದು ಆಗದೆ ಇದ್ರೆ 6 ತಿಂಗಳು ವರ್ಷಕ್ಕೋ ಮುಂದಕ್ಕೆ ಹಾಕ್ಬೋದು. ಹಾಗಂತ ಉಳಿದವ್ರ ಮದುವೆ ಬಗ್ಗೆ ಯೋಚನೆ ಮಾಡೋದೇ ಬೇಡವಾ? ಮಾಡಿ, ಬೇಡ ಅಂದವ್ರು ಯಾರು? ದೇವಕಿ ನೆನೆಸ್ಕೊಂಡಾಗ ಎದೆ ಹಿಡ್ಕೊಂಡಂಗಾಗತ್ತೆ. ಪಾಪ ಅವಳ ಪಾಡ್ಗೆ ಅವಳು ಕೆಲಸ ಮಾಡ್ಕೊಂಡಿದ್ರೆ ನೀವು ಅವಳ ಮೇಲೆ ಒತ್ತಾಯ ಹೇರೋದಕ್ಕೆ? ಅದು ಅಲ್ಲದೆ ಪದ್ಮನ್ನು ಸತಾಯಿಸ್ತಾ ಇದ್ದೀರ. ಸೀತಾ, ಒಂದು ಕೆಲಸ ಮಾಡು, ಇದೇ ಮಾತನ್ನು ನೀನು ಅಣ್ಣನ ಹತ್ರ ಹೇಳು. ಅವ್ರ ಹತ್ರ ಹೇಳಕ್ಕಾಗಲ್ಲ ಅಂತ ತಾನೇ ಈ ಮಾತನ್ನ ನಾನು ನಿಮ್ಮ ಹತ್ರ ಹೇಳ್ತಿರೋದು. ಅಲ್ರಿ, ಪದ್ಮನು 1 ವಾರ ಟೈಮ್ ಕೊಟ್ಟಿದ್ದೀವಿ ಅಂತ ಆ ದೇವಕಿಗೆ ಹೇಗೆ ಗೊತ್ತಾಗಬೇಕು? ಅಣ್ಣನಿಗೆ ಅನುಮಾನ ಬಂದಿದೆ. ಅದು ಪೊಲೀಸ್ ಅನುಮಾನ. ಪರಿಹಾರ ಆಗಲಿ ಬಿಡು. ಅವನು ಯೋಚನೆ ಮಾಡದೆ ಏನು ಮಾಡಲ್ಲ. ಪಾಪ, ಅವಳು ಹುಟ್ಟಿದಾಗಿಂದನೂ ಕಷ್ಟನೇ. ಹೆರಿಗೆ ಸಮಯದಲ್ಲಿ ಎಷ್ಟು ಕಷ್ಟ ಆಯಿತು ಅಂತ ನೆನಪಿಸ್ಕೊಳ್ಳಿ. 8ನೇ ತಿಂಗಳಿಗೆ ಮಗು ಹುಟ್ಟಿ ಬದುಕೋದೇ ಕಷ್ಟ ಅಂತ ಡಾಕ್ಟ್ರು ಹೇಳಿರ್ಲಿಲ್ವಾ? ಅವಳಿಗಾಗಿ ನಾನು ಅದೆಷ್ಟು ಹರಕೆ ಹೊತ್ತೆ, ಅದೆಷ್ಟು ದೇವರಲ್ಲಿ ಬೇಡ್ಕೊಂಡೆ. ಆ ಕಷ್ಟ ಎಲ್ಲ ದೂರ ಮಾಡೋ ರೀತಿಲೇ ಬೆಳ್ಕೊಂಬಂದ್ರು. ನಮ್ಮ ಕಷ್ಟನೂ ದೂರ ಮಾಡಿದ್ಲು. ಈ ಮನೆಗೆ ಆಧಾರ ಆದ್ಲು. ಈಗ ಅವಳ ಬಗ್ಗೆ ಅನುಮಾನ ಪಟ್ರೆ ಬೇಜಾರಾಗಲ್ವಾ? ನೋಡು ಸೀತಾ, ಅಣ್ಣ ದುಡ್ಕೋನಲ್ಲ. ಅವಳು ಒಂದ್ಸಾರಿ ಫೋನ್ ಮಾಡಿದ್ರೆ ಸಾಕು, ಅವನು ಬಂದಿರೋ ಅನುಮಾನ ದೂರ ಆಗುತ್ತೆ. ಅದಕ್ಕೆ ತಾನೇ ಅವಳನ್ನು ಹುಡ್ಕೊಂಡು ಅವನು ಮುಂಬೈವರೆಗೂ ಹೋಗಿದ್ದು. ಅವಳು ಸಿಗಲಿಲ್ಲ ಅಂತ ತಾನೇ ಅವನಿಗೆ ಬೇಜಾರಾಗಿದ್ದು. ಅವಳ ಪಾಡಿಗೆ ಅವಳನ್ನ ಬಿಟ್ಟರೆ ಏನು ಕಷ್ಟ ಅಂತ. ಆದಷ್ಟು ಬೇಗ ಫೋನ್ ಮಾಡೆ ತಾಯಿ. ದೇವಕಿ, ಏನು? ಏನಿಲ್ಲಪ್ಪ, ಮತ್ತೆ ಇನ್ನೇನು ವಿಷಯ? ಪೇಪರ್ ಓದ್ತಿರೋದು ನೀವು. ಜೋಕ್ ಜೋಕ್. ಫೋನ್ ಬಂದಿತ್ತಾ? ಯಾರ್ದು? ಗುರುದು. ಬರುತ್ತೆ ಬಿಡಿ. ಬರುತ್ತೆ. ಯಾವಾಗ? ವಿಷಯ ನೋಡ್ತೀನಿ. ಹೊಸ ಸುದ್ದಿಯ ನಿರೀಕ್ಷೆ, ನೆಮ್ಮದಿ,
ಗೃಹ ಶಾಂತಿ. ಹಾಂ ಹೇಳು. ನಾನೀಗ ಹೊರಡ್ತಾ ಇದ್ದೀನಿ. ಪೇಷಂಟ್ ಆರಾಮಾಗಿದ್ದಾರಲ್ವಾ? ನಾನಿನ್ನು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ. ಹಾಂ, ಬೇಕಾದರೆ ನೀವು ಹೊರಡು. ಓಕೆ. ಯಾರ್ದು ಫೋನು? ಅದೇ ನಮ್ಮ ಆಫೀಸ್ನವರು ಒಂದು ಹುಡುಗಿನ ಆಸ್ಪತ್ರೆಗೆ ಸೇರಿಸಿದಾರಲ್ಲ, ಅವ್ರ ಕಡೆಯವರು. ಬರ್ತೀನಿ ರೀ. ಪದ್ಮ ನೋಡು, ಇಷ್ಟೊತ್ತಾದರೂ ಗುರು ಫೋನೇ ಇಲ್ಲ ಅಂದರೆ ಮಾಡ್ತಾನೆ ಬಿಡ್ರಿ. ನೀನೇ ಒಂದ್ಸಲ ಮಾಡಿ ಕೇಳು. ಈಗಲೇ ಮಾಡು ಪ್ಲೀಸ್. ಅವನು ಈಗ ಆಫೀಸ್ಗೆ ಹೊರಡೋ ಗಡಿ ಬಿಡಿಲಿರ್ತಾನೆ. ಅದು ಅಲ್ಲದೆ ಮನೆಗೆಲ್ಲ ಫೋನ್ ಮಾಡೋದು ಚೆನ್ನಾಗಿರಲ್ಲ. ನಾನು ಹೇಗಿದ್ರು ಆಫೀಸಿಗೆ ತಾನೇ ಹೋಗ್ತಿರೋದು. ಹೋದ ತಕ್ಷಣ ನಿಮಗೆ ಫೋನ್ ಮಾಡಬೇಕು ಅಂತ ಹೇಳ್ತೀನಿ, ಆಯಿತಾ? ಸರಿ, ಬರ್ತೀನಿ. ಹಲೋ. ಹಲೋ, ಟ್ಯೂನ್ ಸೇವೆಗೆ ಸ್ವಾಗತ. ದಿನದ ಹಾಡಿಗಾಗಿ 2 ಒತ್ತಿ. ವಿವಿಧ ಬಗೆಯ ಹಾಡುಗಳಿಗಾಗಿ ನಮಸ್ಕಾರ ಸರ್. ಹೇಗಿದೆಯಾ? ಚೆನ್ನಾಗಿದೆ. 4 ಕಾಫಿ. ಓಕೆ. ಯಾಕೆ ಬಿಟ್ಟು ಬಂದ್ರಿ ವಾಸು? ರೆಸೆಷನಾ? ಇಲ್ಲ, ನನಗೆ ಆ ಸಮಸ್ಯೆನೇ ಆಗಿಲ್ಲ. ನನ್ನಂಥವ್ರಿಗೆ ಆ ಬದುಕೇ ಅಲ್ಲ ಅಂತ ಅನ್ನಿಸ್ತು. ತುಂಬ ಬೋರ್ ಆಗಿಬಿಡ್ತು. ಅಮೇರಿಕಾ ಬೋರ್ ಆಗೋಕ್ಕೆ ಚಾನ್ಸೇ ಇಲ್ವಲ್ಲ. ಈಗ ಆ ವಿಷಯ ಬಿಡಿ, ಗುಡ್ ಬೈ ಹೇಳಾಯ್ತಲ್ಲ. ವಾಸು, ಎನಿವೇಸ್ ಒನ್ಸ್ ಅಗೇನ್ ಹಾರ್ಟ್ಲಿ ವೆಲ್ಕಮ್. ಥ್ಯಾಂಕ್ಸ್. ನಿನ್ನ ವಿಷಯ ಅಲ್ಲ,
ನನ್ನ ರೀಅಪಾಯಿಂಟ್ಮೆಂಟ್ ಡಾಕ್ಯುಮೆಂಟ್ಸ್ನ ಚೆಕ್ ಅಂತ ಕ್ಲಿಯರ್ ಮಾಡಿದ್ಯಲ್ಲ ಅದಕ್ಕೆ. ವಾಸು ದೇವಕಿ ಸಿಕ್ಕಿರಾ? ರಘು ರಘು, ನಾನು ಮಾಡ್ತಾ ಇದ್ದೀನಿ. ನಿನ್ನೆ ರಾತ್ರಿ ರಘು ಯಾರ ಜೊತೆನೋ ಮಾತಾಡ್ತಾ ಇದ್ದ. ಹತ್ತು 22ಕ್ಕೆ ಲಾಸ್ಟ್ ಕಾಲ್, ಕಸ್ಟಮರ್ ಅಂತಿದೆ. ಸುನೀತಾ, ಫೋನ್ ನೀನೇ ನೋಡು. ಹಲೋ ಹಲೋ, ಯಾರು? ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ. ಈ ವಾಯ್ಸ್ ಎಲ್ಲೋ ಕೇಳಿದ್ದೀನಿ. ನನಗೂ ಇದು ಪರಿಚಯ ಧ್ವನಿ.